ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೃಹತ್ ಕೃತಜ್ಞತಾ ಸಮಾವೇಶ ಕೆಆರ್ಪೇಟೆಯ ಪುರಸಭೆಯ ಆವರಣದ ಸಮೀಪ ನಡೆಯಿತು. ಕಾರ್ಯಕ್ರಮವನ್ನು ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಖಾತೆಯ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಶಾಸಕ ಎಚ್.ಡಿ. ಮಂಜು ನೇತೃತ್ವದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬೆಳ್ಳಿಯ ಕಬ್ಬು ಬೆಲ್ಲದ ಫಲಕವನ್ನು ಕೊಟ್ಟು ಅಭಿನಂದನೆಯನ್ನ ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಮಳೆಯಾಗಿದೆ. ಕೆಲವು ಕಡೆ ಹೆಚ್ಚು ಮಳೆಯಾಗಿ ಅನಾಹುತ ಕೂಡ ಆಗಿದೆ. ಮಳೆಯಿಂದ ಮಂಡ್ಯ ಜಿಲ್ಲೆ ಸೇರಿದಂತೆ ಈ ಭಾಗದ ಜಲಾಶಯಗಳು ಭರ್ತಿಯಾಗಿವೆ. ರೈತರು ಈ ಬಾರಿ 2 ಬೆಳೆ ಬೆಳೆಯುವಂತಹ ನಿರೀಕ್ಷೆ ಇದೆ ಎಂದರು. ಇನ್ನು ಭಾನುವಾರ ಸಭೆ ಕರೆದು ಶನಿವಾರ ನೀರು ಬಿಟ್ಟಿದ್ದು ಸಭೆ ಕಾಟಾಚಾರಕ್ಕೆ ಅನ್ನುವಂತಿದೆ. ನನಗೆ ಕೈ ನಾಯಕರು ಸವಾಲ್ ಹಾಕಿದ್ದಾರೆ. ಸಿಡಬ್ಲ್ಯೂಆರ್ಸಿ ಮತ್ತು ಸಿಡಬ್ಲ್ಯೂಎ ರದ್ದು ಮಾಡಲಿ ಅಂತ. ನಾನು ಜನರ ಸೇವೆಗಾಗಿ ಇಲ್ಲಿ ಬಂದಿದ್ದೇನೆ. ನನ್ನ ಬಗ್ಗೆ ಬಾಡೂಟದ ವಿಚಾರದಲ್ಲಿ ಲಘುವಾಗಿ ಮಾತಾಡುವುದನ್ನು ನಿಲ್ಲಿಸಲಿ. ಸಂಸದನಾಗಿ ಮಾಡಿದ ಈ ಜಿಲ್ಲೆಯ ಜನತೆಗೆ ಸದಾ ನಾನು ಕೃತಜ್ಞನಾಗಿರ್ತೇನೆ. ದೇಶದ ಪ್ರಧಾನಿ ನನಗೆ 2 ಪ್ರಮುಖ ಖಾತೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ನೀವು ಕೊಟ್ಟಂತಹ ಗೆಲುವಿನ ಶಕ್ತಿ ಎಂದರು. ಇವತ್ತು ಈ ಒಂದು ಸ್ಥಾನದಿಂದ ನಾನು ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇರತಕ್ಕಂಥ ಒಂದು ಶಕ್ತಿಯನ್ನ ನಮ್ಮ ಪಕ್ಷಕ್ಕೆ ಸನ್ಮಾನ್ಯ ದೇವೇಗೌಡರಿಗೆ ನೀಡಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ಮತದಾರ ಬಂಧುಗಳು, ತಂದೆ ತಾಯಿಗಳೇನಿದ್ದಾರೆ, ಯುವಕರೇನಿದ್ದಾರೆ, ನಿಮಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಈ ಒಂದು ಕೆಆರ್ಪೇಟೆಯ ಈ ಒಂದು ಕಾರ್ಯಕ್ರಮದಲ್ಲಿ ಪುನರುಚ್ಚಾರ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಮಂಡ್ಯದಲ್ಲೂ ಸಭೆಗಳಾಗಿದೆ. ಮೊನ್ನೆ ಹೋದ ವಾರ ಪಾಂಡವಪುರದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸಭೆ ಅಲ್ಲೂ ನಡೆದಿದೆ. ಇವತ್ತು ಮುಂದುವರೆದ ಭಾಗವಾಗಿ ಮಂಜಣ್ಣ ಅವರ ನೇತೃತ್ವದಲ್ಲಿ ಮತ್ತೆ ಇಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ, ಒಂದು ಜನತೆಗೆ ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಅವರೇನು ಇವತ್ತು ಆಯೋಜನೆ ಮಾಡಿಕೊಂಡಿದ್ದಾರೆ. ಇವತ್ತು ನಾನು ಹೆಚ್ಚಿನ ವಿಷಯಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಬಾರಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಸಂಪದ್ಭರಿತವಾದ ರೀತಿಯಲ್ಲಿ ಕೆಲವು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆಯ ಅನಾಹುತಗಳಾಗಿರ್ಬೋದು. ಆದರೆ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಜೀವನಾಡಿಯಾಗಿರ್ತಕ್ಕಂಥ ಕಾವೇರಿಯ ಎಲ್ಲ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿ ಆಗ್ತಕ್ಕಂಥ ನಿಟ್ಟಿನಲ್ಲಿ ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮೆಲ್ಲರಿಗೆ ದೊರಕಿರ್ತಕ್ಕಂಥದ್ದು. ಈ ವರ್ಷವಾದರೂ ನಮ್ಮ ಜನತೆ 2 ಬೆಳೆ ಭತ್ತವನ್ನು ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕಳೆದ ವರ್ಷ ಈ ಒಂದು ಜಿಲ್ಲೆಯ ಜನತೆಯ ನೋವುಗಳನ್ನು ಗಮನಿಸಿದ್ದೇವೆ. ನನ್ನ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ಮಾಡೋದು, ಸರ್ವ ಪಕ್ಷಗಳ ಸಭೆಗೆ ನಾನು ಹೋಗಲಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡ್ತಾರೆ ಅಂತಕ್ಕಂಥದ್ದು ಹೇಳ್ತಾರೆ. ನಾನು ಮಂಡ್ಯ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ, ಮಾಧ್ಯಮದ ಸ್ನೇಹಿತರು ಕೊಟ್ಟಿದ್ದೀನಿ, ಮಾಧ್ಯಮದ ಸ್ನೇಹಿತರು ಸಹ ಇದ್ದಾರೆ. ಭಾನುವಾರದ ದಿನ ಸಭೆ ಕರೆದರು, ಸರ್ವ ಪಕ್ಷಗಳ ಸಭೆ ಅಂತ ಹೇಳಿ. ಸರ್ವ ಪಕ್ಷಗಳ ಸಭೆಯನ್ನು ಭಾನುವಾರ ಕರೆದು ಶನಿವಾರ ಬೆಳಗ್ಗೆನೇ 8,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಹರಿಸ್ತಕ್ಕಂಥ ಕೆಲಸ ಮಾಡಿ ನಮ್ಮಿಂದ ಸಲಹೆ ಪಡೆಯತಕ್ಕಂಥದ್ದು. ಈ ಸರ್ಕಾರ ಏನು ಸಲಹೆ ಪಡೆಯಲಿಕ್ಕೆ ಭಾನುವಾರ ದಿನ ನಮ್ಮ ಸಭೆ ಕರೆದರು. ಇದು ನಡೆದಿರ್ತಕ್ಕಂಥ ಘಟನೆ. ಪಾಪ ಕೆಲವು ಸ್ನೇಹಿತರುಗಳು ಹೇಳಿದ್ದಾರೆ, ಯಾವುದೋ ಬಾಡೂಟ ಮಾಡದೆ ಕುಮಾರಸ್ವಾಮಿ ದೊಡ್ಡದಾಗೋಯ್ತು, ಕಾವೇರಿ ನೀರಿನ ವಿಷಯದಲ್ಲಿ ಸಭೆಗೆ ಬರಲಿಲ್ಲ ಅಂತೇಳಿ. ನನಗೆ ಈ ಬಾರಿ ವಿಶ್ವಾಸ ಇತ್ತು, ಏಕೆಂದರೆ ನನ್ನ ಮೇಲೆ ಸವಾಲನ್ನು ಬೇರೆ ಹಾಕಿದ್ದಾರೆ. ನಾನು 2 ಕಾವೇರಿ ಪ್ರಾಧಿಕಾರದ ನಿರ್ವಹಣಾ ಒಂದು ಪ್ರಾಧಿಕಾರ ಏನಿದೆ,
ಈ ಪ್ರಾಧಿಕಾರಗಳನ್ನು ಮುಂದಿನ 5 ವರ್ಷದಲ್ಲಿ ಕುಮಾರಸ್ವಾಮಿಯವರು ರದ್ದು ಮಾಡಬೇಕು, ಇದನ್ನು ಮಾಡಿಸ್ಬೇಕು. ರದ್ದು ಮಾಡಿ ಬಂದರೆ ಸೇವಕನಾಗಿರ್ತೀವಿ ಅಂತ ಕೈ ಜೋಡಿಸಿ ಮನವಿ ಮಾಡ್ತೀನಿ. ನಿಮ್ಮ ಸೇವೆ ಮಾಡ್ತಕ್ಕಂಥದ್ದು ನನಗೆ ಅವಶ್ಯಕತೆ ಇಲ್ಲ. ನನ್ನನ್ನು ಈ ನಾಡಿನ ಈ ಒಂದು ಜಿಲ್ಲೆಯ ಜನತೆ ಬಡವರ ಸೇವೆಯನ್ನು ಮಾಡಲಿಕ್ಕೆ ನನ್ನನ್ನು ನೇಮಕ ಮಾಡಿದ್ದೀರಿ. ಇನ್ನು ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಜನತೆಗೆ ಸ್ವಪ್ನ ಕೊಟ್ಟಿದೆ. ಸ್ವಪ್ನವನ್ನ ಚೂರ್ ಚೂರ್ ಮಾಡ್ತೇವೆ. ಬರಿಗೈಲಿ ಸರ್ಕಾರ ನಡೆಸ್ತಾ ಇದೆ. ಅಭಿವೃದ್ಧಿ ಶೂನ್ಯ. ಎಲ್ಲಿ ನೋಡಿದ್ರಲ್ಲಿ ಹಗರಣ. ನಮ್ಮ ಕರ್ನಾಟಕ ಬಡವರ ರಕ್ತ ಹೀರಿ ಬೇರೆ ರಾಜ್ಯಕ್ಕೆ ಕೊಡ್ತಿದ್ದಾರೆ. ನಾಚಿಕೆಯಾಗಬೇಕು ನಿಮಗೆ. ಜೆಡಿಎಸ್ ಬಿಜೆಪಿಯಿಂದ ಉತ್ತಮ ಸರ್ಕಾರವನ್ನು ನಡೆಸ್ತೇವೆ. ಲೂಟಿಗೆ ಲಿಮಿಟ್ ಬೇಕು. ಈ ಸರ್ಕಾರಕ್ಕಿಲ್ಲ. ಕೆಆರ್ಪೇಟೆಗೆ 400 ಕೋಟಿ ಅನುದಾನ ತಂದೆ 1400 ಕೋಟಿಯನ್ನ ಕೊಟ್ಟಿದ್ದೇನೆ. ಕ್ಷೇತ್ರವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಕುಮಾರಣ್ಣ ಮಾಡುವ ಕೆಲಸಕ್ಕೆ ಟೀಕೆ ಮಾಡ್ತಾರೆ. ಮಂಡ್ಯ ಜಿಲ್ಲೆಗೆ ಕುಮಾರಣ್ಣ ಮತ್ತೆ ಬಂದಿದ್ದಾರೆ ಎನ್ನುವಂತಹ ಭಯ ಹುಟ್ಟಿಕೊಂಡಿದೆ ಅಂತ ಕಿಡಿಕಾರಿದ್ರು. ಇತರ ಯೋಜನೆಗಳನ್ನ ನಮಗೆಲ್ಲರಿಗೂ ಜನಕ್ಕೆ ಆ ಸ್ವಪ್ನವನ್ನ ಚೂರ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಏನು ಅಭಿವೃದ್ಧಿ ಇಲ್ಲ ದೇಶದಲ್ಲಿ. ಬರೀ ಕೈಲಿ ಮಳ ಹಾಕೊಂಡು ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಹೀಗೆ ಟಿಪ್ಪೆಗಳಿಂದ ಬಿಡಿ ಸ್ವಾಮಿ, ನೀವು ಹಗರಣಗಳನ್ನ ನಿಲ್ಲಿಸಿ. ಫಸ್ಟ್ ಯಾರು ನೋಡಿ ಎಲ್ಲಿ ನೋಡಿ ಹಗರಣ. ಯಾತಕ್ಕಾಗಿ ಹಗರಣ? ಬೇರೆ ಸ್ಟೇಟ್ಗಳಿಗೆ ಚುನಾವಣೆಗೆ ಹಣ ಕೊಡೋದಕ್ಕೆ ಹಗರಣ. ನಾಚಿಕೆ ಆಗ್ಬೇಕು. ನಮ್ಮ ಕರ್ನಾಟಕದ ಬಡವರ ರಕ್ತವನ್ನ ಹೀರಿ ಬೇರೆ ಸ್ಟೇಟ್ಗೆ ಸಹಾಯವನ್ನ ಮಾಡ್ತಾ ಇದ್ದೀರಲ್ರಿ. ಚುನಾವಣೆಗೆ ನಾಚಿಕೆ ಆಗೋಲ್ವ ನಿಮ್ಮ ಸರ್ಕಾರಕ್ಕೆ ಅಂತ ಹೇಳಿ ಬಯಸ್ತಾ ಇದ್ದಾರೆ. ಇನ್ನು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಮಾತನಾಡಿ, ಕುಮಾರಸ್ವಾಮಿಯಿಂದ ರಾಜ್ಯ ಸರ್ಕಾರಕ್ಕೆ ಭಯ ಬಂದಿದೆ. ಕುಮಾರಣ್ಣನ ಗೆಲುವಿನಿಂದ ಮಂಡ್ಯ ಜಿಲ್ಲೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಮಂಡ್ಯ ಜಿಲ್ಲೆಯ ಗೌರವ ಕೀರ್ತಿಯನ್ನ ದೇಶದ ಮಟ್ಟಕ್ಕೆ ಹೆಚುಡಿಗೆ ತೆಗೆದುಕೊಂಡು ಹೋಗಿದ್ದಾರೆ. ನರೇಂದ್ರ ಮೋದಿ ಅವರಿಗೂ ಗೊತ್ತು, ಈ ರಾಜ್ಯದ ಗೌಡ್ರ ಗತ್ತು. ದೇವೇಗೌಡರು ಕಟ್ಟಿರುವ ಸಾಮ್ರಾಜ್ಯ ನರೇಂದ್ರ ಮೋದಿಗೂ ಗೊತ್ತು. ಜೆಡಿಎಸ್ ಬಿಜೆಪಿ ಅದಕ್ಕೆ ಒಂದಾಗಿದೆ. ರಾಜ್ಯದ ಉದ್ದಗಲಕ್ಕೂ ಕುಮಾರಣ್ಣ ಪ್ರಚಾರ ಮಾಡಿ ನರೇಂದ್ರ ಕೈ ಬಲಪಡಿಸುತ್ತಿದ್ದಾರೆ ಎಂದರು. ಈ ಜಿಲ್ಲೆ ಜನ ತಾವೆಲ್ಲರೂ ಕುಮಾರಣ್ಣನಿಗೆ ಆಶೀರ್ವಾದ ಮಾಡಿ ಹರಿಸಿ ಗೆಲ್ಸಿದ್ರಲ್ಲ, ಆ ಗೆಲುವು ಇತಿಹಾಸ ಸೃಷ್ಟಿ ಮಾಡುತ್ತೆ. ಇವತ್ತು ಇತಿಹಾಸ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ತಮ್ಮಗಳ ಪ್ರೀತಿ, ತಮ್ಮಗಳ ಒಂದು ವಿಶ್ವಾಸ, ಅವ್ರ ಮೇಲೆ ಇದ್ದಂತ ಒಂದು ಭಾವನೆಯನ್ನು ನೀವು ವ್ಯಕ್ತಪಡಿಸಿ ಶಕ್ತಿ ತುಂಬುದ್ರಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಸೆಂಬ್ಲಿ ನಡೆಸಕ್ ಆಗ್ತಾ ಇಲ್ಲ ಅವ್ರ ಕೈಲಿ. 4-5 ದಿನದಿಂದ ಟಿವಿ ನೋಡ್ತಾ ಇದ್ದೀರಾ, ನಾವೆಲ್ಲ ಗಮನಿಸ್ತಾ ಇದ್ದೀರಾ. ಅಸೆಂಬ್ಲಿ ನಡೆಸಕ್ ಆಗ್ತಾ ಇಲ್ಲ. ಹಗರಣಗಳ ಮೇಲೆ ಹಗರಣ, ಯಾವುದೇ ಒಂದಕ್ಕೆ ಕ್ಲಾರಿಟಿ ಇಲ್ಲ ಅವ್ರ ಹತ್ರ. ಇವತ್ತು ವಿರೋಧ ಪಕ್ಷಗಳೆಲ್ಲ ಬಾವಿ ನಿಂತ್ಕೊಂಡ್ರೆ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿರಲ್ಲ. ಈ ರಾಜಕಾರಣ ಮಾಡಕ್ಕ ನೀವು ಇಷ್ಟು ದೊಡ್ಡ ಹೆಸರು ಮಾಡಿ 2 ಬಾರಿ ಮುಖ್ಯಮಂತ್ರಿ ಆಗಿರೋರು ವಿರೋಧ ಪಕ್ಷದವರು ಸಾಮೂಹಿಕವಾಗಿ ಬಾವಿ ಧರಣಿ ಮಾಡುವಾಗ ನಿಮ್ಮ ಉತ್ತರ ಹೇಳ್ತಿರಲ್ಲ. ಇದೇನು ಧರ್ಮನ ಇದು? ಅಥವಾ ರಾಜಕೀಯದಲ್ಲಿ ಇದೇನಾದ್ರೂ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆಯಾ? ಇನ್ನು ಮಾಜಿ ಶಾಸಕ ಸುರೇಶ್ ಗೌಡ ಮಾತನಾಡಿ, ಸುಳ್ಳನ್ನೇ ಹೇಳೋ ಕಾಂಗ್ರೆಸ್ ಸರ್ಕಾರಕ್ಕೆ ಬುದ್ಧಿ ಕಲಿಸಿ. ಚುನಾವಣೆ ಪೂರ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ಪೇಟೆಯಲ್ಲಿ ಹೆಚ್ಚು ಲೀಡ್ ಬರುವಂತಹ ವಿಶ್ವಾಸವಿತ್ತು. ಕುಮಾರಸ್ವಾಮಿ ಅವರ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟು ನುಡಿದಂತೆ ನಡೆದಿದ್ದೀವಿ ಅಂತಾರೆ. ಕುಮಾರಸ್ವಾಮಿ ಪಂಚರತ್ನ ಕೊಡ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ರು. ಇಂತಹ ಕೆಟ್ಟ ಸರ್ಕಾರ ಮತ್ತೆಂದೂ ನೋಡಿಲ್ಲ. ರಾಜಕಾರಣಿಗಳು ಹೆಚ್ಚು ಪರ್ಸೆಂಟೇಜ್ ಪಡೆದುಕೊಳ್ತಾರೆ. ವಾಲ್ಮೀಕಿ ಹಗರಣ ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಪ್ರಧಾನಿ ಮೋದಿ ಬಡವರಿಗೆ 5 ಕೆಜಿ ಅಕ್ಕಿ ಕೊಡ್ತಿದ್ದಾರೆ. ರಾಜ್ಯ ಸರ್ಕಾರ 10 ಕೆಜಿ ಅಂದ್ರು ಎಲ್ಲಿದೆ ಅಂತ ಕಿಡಿಕಾರಿದ್ರು. ಇದು ವಿನೂತನವಾದ ಪ್ರಯೋಗ ಮಾಡ್ತಾವ್ರೆ. ವಿರೋಧ ಪಕ್ಷದವಾಗಿ ಏನ್ರಿ ವಾಲ್ಮೀಕಿ ನಿಗಮದಲ್ಲಿ
ನೀವು ಸರ್ಕಾರದಲ್ಲಿ ಯಾರ್ಯಾರು ತಪ್ಪು ಮಾಡೋದ್ರೆ ನಮ್ದು ಸೇರಿಸ್ಕೊಂಡು ತನಿಖೆ ಮಾಡಿ. ನೀವ್ಯಾಕೆ ಮಾಡಿದ್ರೆ ಹೇಳಿದ್ರೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ರೆ ಅದು ಹಂಗಾಗಿಲ್ಲ, ಹೆಂಗಾಗೈತೆ, ನೀವು ಭ್ರಷ್ಟಾಚಾರ ಮಾಡಿದ್ರಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. 5 ಯೋಜನೆಗಳು ಅಂತಾರೆ. ಕರೋನಾ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಜನಗಳು ಹಸುವಿಂದ ಸಾಯಬಾರದು, ಕರೋನಾದಲ್ಲಿ ತೊಂದರೆ ಹಾಕೊಂಡು ಹೊರಗಡೆ ಹೋಗ್ಬೇಕು ಅಂತ ಹೇಳಿ 5 ಕೆಜಿ ಅಕ್ಕಿಗಳನ್ನ ಅದ್ರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯಕ್ಕೆ ಹೋಗಿ ರಾಗಿ, ಜೋಳ, ಭತ್ತ, ಗೋಧಿ 2 ಕೆಜಿ ಕೊಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರ ಏನ್ ಹೇಳ್ತು? 10 ಕೆಜಿ ಉಚಿತವಾಗಿ ಕೊಡ್ತೀನಿ, ಸಿದ್ದರಾಮಯ್ಯ ವಂದನೆ ಊಟ ಮಾಡಿದ್ರು ಅಂತೆ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನೀವೆಲ್ಲ ಊಟ ಮಾಡಬೇಕು ಅಂತ ಹೇಳಿದ್ರು. ಏನ್ ಮಾಡಿದ್ರು? ಪ್ರಧಾನಮಂತ್ರಿಗಳು ಕೊಡ್ತಕ್ಕಂಥ 5 ಕೆಜಿನಲ್ಲಿ 3 ಕೆಜಿ ಅಕ್ಕಿ ಕೊಟ್ಟರು, 2 ಕೆಜಿ ಅವ್ರು ಕೊಡ್ತಾ ಇರ್ತಕ್ಕಂಥ ಈ ಭಾಗದ ರಾಗಿ ಕೊಟ್ಟರು, ಕಲ್ಮಂಡ್ ರಾಗಿ ಅವೇ. ಇದು 2 ಕೆಜಿ ದುಡ್ಡು ಉಳಿಸ್ಕೊಂಡ್ರು. ಇನ್ನು ವೇದಿಕೆಯಲ್ಲಿ ಸಾರಾ ಮಹೇಶ್, ಶಾಸಕ ಎಚ್.ಟಿ. ಮಂಜು, ಚನ್ನರಾಯಪಟ್ಟಣ ಶಾಸಕ ಬಾಲಕೃಷ್ಣ, ಮಾಜಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ, ಕೆಟಿ ಶ್ರೀಕಂಠೇಗೌಡ, ಜಿಲ್ಲಾಧ್ಯಕ್ಷ ಡಿ ರಮೇಶ್, ಎಸ್ಪಿ ಸ್ವಾಮಿ ಮತ್ತಿತರರು ಹಾಜರಿದ್ದರು. ವೇದಿಕೆಗೂ ಮುನ್ನ ಎಚ್ಡಿಕೆಗೆ ಬೃಹತ್ ಬೆಲ್ಲದ ಹಾರವನ್ನು ಹಾಕಿ ಮೆರವಣಿಗೆ ಮುಖಾಂತರ ವೇದಿಕೆ ಕರೆತರಲಾಯಿತು. ರೈತರ ಜೀವನಾಡಿಯಾಗಿರುವ ಕಾವೇರಿ ತಾಯಿಗೆ ಪುಣ್ಯಕ್ಷೇತ್ರ ವಾರಣಾಸಿಯಲ್ಲಿ ಮಾಡುವ ಗಂಗಾರತಿ ಮಾದರಿಯ ರೀತಿ ಕಾವೇರಿ ಆರತಿ ಮಾಡಲು ಚಿಂತಿಸಲಾಗ್ತಾ ಇದೆ ಅಂತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಅವರು ಇಂದು ಕೃಷ್ಣರಾಜಸಾಗರ ಅಣೆಕಟ್ಟಿನ ಪರಿಶೀಲನೆ ನಡೆಸಿದ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಕಾವೇರಿ ಆರತಿಯನ್ನ ಪ್ರಾರಂಭಿಸಲು ಮಂಡ್ಯ ಹಾಗೂ ಕೊಡಗು ಜಿಲ್ಲೆಯ ಸ್ಥಳೀಯ ಶಾಸಕರು ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳ ತಂಡ ರಚಿಸಿ ಕಾವೇರಿ ಆರತಿ ಪ್ರಾರಂಭಿಸಲು 1 ತಿಂಗಳೊಳಗೆ ವರದಿ ನೀಡಲು ತಿಳಿಸಲಾಗುತ್ತೆ ಎಂದರು. 1657 ಕೆರೆಗಳನ್ನು ತುಂಬಿಸಲು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಈ ಬಾರಿ ಕಾವೇರಿ ಜಲನಯನ ಉಪ ಪ್ರದೇಶದಲ್ಲಿ ಉತ್ತಮವಾಗಿ ಮಳೆಯಾಗ್ತಾ ಇದ್ದು ಕೆಆರ್ಎಸ್ ಜಲಾಶಯ ಭರ್ತಿಯಾಗ್ತಾ ಇದೆ. ಜಲಾಶಯದಿಂದ ನೀರು ಬಿಡುಗಡೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಬರುವ 1657 ಕೆರೆಗಳನ್ನು ತುಂಬಿಸಲಾಗುತ್ತೆ ಎಂದರು. ರೈತರ ಹಿತವನ್ನ ಕಾಪಾಡುವುದಕ್ಕೆ ನಮ್ಮ ಸರ್ಕಾರ ರೈತ ಪರವಾದ ಸರ್ಕಾರವಾಗಿದ್ದು ಯಾವುದೇ ತೊಂದರೆ ಬಂದರೂ ರೈತರ ಹಿತ ಕಾಯಲು ಸದಾ ಬದ್ಧರಾಗಿರ್ತೇವೆ. ಕೃಷಿ ಸಚಿವರು ರೈತರಿಗೆ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತೆಯನ್ನು ವಹಿಸಿ 2 ಲಕ್ಷ ಹೆಕ್ಟೇರ್ ಬಿತ್ತನೆಯ ಕಾರ್ಯಕ್ರಮ ರೂಪಿಸಿದ್ದು 5,90,000 ಕ್ವಿಂಟಾಲ್ ಬಿತ್ತನೆ ಬೀಜ ಹಾಗೂ 27 ಲಕ್ಷ ಟನ್ ರಸಗೊಬ್ಬರವನ್ನ ಸಹ ದಾಸ್ತಾನು ಮಾಡಲಾಗಿದೆ. ಬಿತ್ತನೆ ಬೀಜ ಹಾಗೂ ರಸಗೊಬ್ಬರಗಳ ಕೊರತೆ ಉಂಟಾಗದಂತೆ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. 30 ಲಕ್ಷ ರೈತರಿಗೆ 25,000 ಕೋಟಿ ಶೂನ್ಯ ಬಡ್ಡಿಯಲ್ಲಿ ಸಾಲ ವಿತರಣೆ ಮಾಡಲಾಗಿದೆ ಎಂದರು. ಇನ್ನು ಕೆಆರ್ಎಸ್ನಲ್ಲಿರುವ ಮ್ಯೂಸಿಕಲ್ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸುವುದರ ಜೊತೆಗೆ ಹೊಸ ರೂಪವನ್ನು ನೀಡಲು ಈಗಾಗಲೇ ತಾಂತ್ರಿಕ ವರದಿಯನ್ನ ಪಡೆಯಲಾಗಿದೆ. ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಪಿಪಿಪಿ ಮಾದರಿಯಲ್ಲಿ ಟೆಂಡರ್ ಕರೆದು ರೂಪಿಸಲಾಗುತ್ತೆ. ಈ ಪಾರ್ಕ್ನಿಂದ ಸುಮಾರು 8 ರಿಂದ 10 ಸಾವಿರ ಸ್ಥಳೀಯ ಜನರಿಗೆ ಉದ್ಯೋಗ ಸಿಗಲಿದೆ ಎಂದರು. ಇವತ್ತು ಈ ವರ್ಷ ಹೋದ ವರ್ಷ 200ಕ್ಕೂ ಹೆಚ್ಚು ತಾಲೂಕುಗಳು ಬರಗಾಲ. ಈ ವರ್ಷ ತಾಯಿ ಕೃಪೆ ನಮಗೆ ಸಮೃದ್ಧಿಯಾಗಿ ಕಾಣ್ತಾ ಇದೆ. ಇಲ್ಲಿವರೆಗೂ ಈ ದಿನದವರೆಗೂ ನಮಗೆ ಕಾಣ್ತಾ ಇದೆ. ತಮಗೀಗಾಗಲೇ ಗೊತ್ತಿದೆ ಏನು ಕಾವೇರಿಯ ಅಥಾರಿಟಿ ಏನಿದೆ, ಆ ಅಥಾರಿಟಿ ಅವರು ನಮಗೆ ಆದೇಶ ಕೊಟ್ಟರು. 40 TMC ಬಿಡಬೇಕಾಗಿತ್ತು. 40 TMC ಬಿಡಬೇಕಾಗಿತ್ತು. ಆದರೆ ನೀವು 20 TMC ಯಾರು ಕೂಡ ಪ್ರತಿದಿನ ಬಿಡಬೇಕು ಅಂತೇಳಿ ನಮಗೆ ಆದೇಶವನ್ನು 11ನೇ ತಾರೀಕು ಜುಲೈ ಕೊಟ್ಟು 31ನೇ ತಾರೀಕುವರೆಗೂ ಬಿಡಿ ಅಂತ ಹೇಳಿದರು. ನಾವು ಬಿಡಲಿಲ್ಲ. ಕೆಲವರು ಬಿಟ್ಟಿದ್ದೀವಿ ಅಂತ ವಾದ ಮಾಡ್ತಿದ್ರು, ನಾವು ಬಿಡಕ್ಕೆ ಹೋಗಲಿಲ್ಲ. ನಾವು ಭಾಳ ಜವಾಬ್ದಾರಿಯುತವಾಗಿ ಎಲ್ಲ ಪಕ್ಷದ ನಾಯಕರುಗಳೆಲ್ಲ ಕರೆದು ನಮ್ಮ ರಾಜ್ಯದ ಮತ್ತು ದೆಹಲಿಯಲ್ಲಿರುವಂಥ ನಮ್ಮ ಅಡ್ವೊಕೇಟ್ಸ್ ಕೂಡ ಕರೆದು ಚರ್ಚೆ ಮಾಡಿ ನಾವು ನಮ್ಮ ರೈತರನ್ನ ರಾಜ್ಯನ ಯಾವ ರೀತಿ ಕಾಪಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದೆ. ಈ ಮಧ್ಯದಲ್ಲಿ
ನಮಗೆ 40 TMC ನಮ್ಮ ಟಾರ್ಗೆಟು. ರೆಗ್ಯುಲರ್ ಸಂದರ್ಭದಲ್ಲಿ ನಾರ್ಮಲ್ ಇಯರ್ನಲ್ಲಿ 40.43 TMC ಬಿಡಬೇಕಾಗಿದೆ. ಸೊ ಮೊನ್ನೆ ಅವರು 20 TMC ಬಿಡಿ ಅಂತ ಹೇಳಿದರು. ಈಗಾಗಲೇ ತಮ್ಗೆ ಗೊತ್ತಿದೆ, ಈ ದಿನದವರೆಗೂ ಅವ್ರ ಆದೇಶ ಕೊಟ್ಟ ಮೇಲೆ ಇಲ್ಲಿವರೆಗೂ ಬಿಳ್ಗುಂಡ್ಲಿಗೆ ಈ ಮಧ್ಯಾಹ್ನ ಈ ಹೊತ್ತಿನಲ್ಲಿ 30 TMC ನೀರು ಅವ್ರಿಗೆ ನಾವು ತಲುಪಿಸಿದ್ದೇವೆ. 30 TMC. ನಾನು ಮಧ್ಯ ಒಂದು ನೋಡಿದ್ದೆ ಕೆಲವು ಕಡೆ ಹೋಗಿ. ಸೊ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ ನೇತೃತ್ವದಲ್ಲಿ ಮೈಸೂರಿನ ಶಾಸಕರು ಕೂಡ ಒಳಗೊಂಡು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟಂಥ ಅವನು ಕೂಡ ನಾನು ಒಂದು ತಂಡ ಕೂಡ ಕಳಿಸಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಶಾಸಕರುಗಳನ್ನ ಕೂಡ ಜೊತೆ ಮಾಡಿ ಇವನ್ನೆಲ್ಲ ಒಂದು ಟೀಮು, ಒಂದು 25-30 ಜನ ಟೀಮನ್ನು ಕಳಿಸಿ ಅಲ್ಲೋಗಿ ನೋಡಿ ಒಂದು ತಿಂಗಳ ಒಳಗಡೆ ಅವ್ರು ನನಗೆ ಒಂದು ವರದಿಯನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದು ತಂಡನ ಕೂಡ ಕರ್ಕೊಂಡು ಬಂದು ಅವರು ಇಲ್ಲಿ ಯಾವ ಜಾಗದಲ್ಲಿ ಮಾಡಿದ್ರೆ ಸರೋಗ್ತದೆ ಅಂಥೇಳಿ ಅದನ್ನು ಕಾವೇರಿ ಆರತಿಯನ್ನು ಮಾಡಲಿಕ್ಕೆ ಒಂದು ಹೊಸ ಯೋಜನೆ ಕಾರ್ಯಕ್ರಮವನ್ನು ರೂಪಿಸ್ತದೆ. ಸೊ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ನಮ್ಮ ಕಾವೇರಿ ಜನಾನಯದ ಏನು ನಮ್ಮ ಇಲಾಖೆ ಇದೆ, ನೀರಾವರಿ ಇಲಾಖೆ, ಇಬ್ಬರು ಸೇರಿಕೊಂಡು ಆ ಕಾರ್ಯಕ್ರಮನ ಮಾಡೋಂಥ ಒಂದು ವಿಶೇಷವಾಗಿ ನಮ್ಮ ಧಾರ್ಮಿಕವಾಗಿ ಮತ್ತು ನಮ್ಮ ಟೂರಿಸಮ್ಗೆ ಭಾಳ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ಅದನ್ನು ರೂಪಿಸುವಂಥ ಒಂದು ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ. ಇದಲ್ಲದೆ ಕಾವೇರಿ ಬೃಂದಾವನ ಮ್ಯೂಸಿಕಲ್ ಏನು ಒಂದು ಪಾರ್ಕ್ ಇದೆ, ಆ ಪಾರ್ಕಿಗೆ ಹೊಸ ರೂಪ ಕೊಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಟೆಕ್ನಿಕಲ್ಲು ಮತ್ತು ನಮ್ಮೆಲ್ಲ ರಿಪೋರ್ಟ್ಸ್ ಎಲ್ಲ ಕೂಡ ನಮ್ಗೆ ಬಂದಿದೆ. ನಮ್ಮ ಸರ್ಕಾರದ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎನ್ವೈರನ್ಮೆಂಟ್ ಕ್ಲಿಯರೆನ್ಸಸ್ಸು ಅವೆಲ್ಲ ಕೂಡ ಒಂದು ಮಟ್ಟಕ್ಕೆ ಬಂದಿದೆ. ಸದ್ಯದಲ್ಲೇ ಇವತ್ತು ನಾಳೆನೋ ಅದು ಕ್ಯಾಬಿನೆಟ್ ಕೂಡ ಹೋಗ್ತಾ ಇದೆ. ಅದಾದ ತಕ್ಷಣ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ನಲ್ಲಿ ಅದನ್ನು ನಾವು ಟೆಂಡರನ್ನು ನಾವು ಕರೀತೇವೆ. ಅದು ಕರೆದು ಸುಮಾರು ನನಗೆ ಡೈರೆಕ್ಟ್ ಪ್ಲಸ್ ಇಂಡೈರೆಕ್ಟ್ ಕನಿಷ್ಠ 8,000 to 10,000 ಜನರಿಗೆ, ಈ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸ್ಕೊಡ್ಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ. ಭಾಳ ದಿನದ ಅದು ಕನಸು. ಹಿಂದೆ ಕೂಡ ಬಜೆಟ್ನಲ್ಲಿ ಅದನ್ನು ನಾವು ಸೇರಿಸಿದ್ದು, ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಸೊ ಅದಕ್ಕೆ ಅವರೇ ಒಂದು ಡಿಸೈನ್ ಮಾಡೆಲೆಲ್ಲ ಮಾಡಿ ನಮಗೆ ತೋರಿಸಿದ್ದಾರೆ. ಆದರೂ ನಾವು ಇನ್ನು ಬೇರೆ ಬೇರೆ ನಮ್ಮ ಸ್ಟೇಕ್ ಹೋಲ್ಡರ್ಸ್ಗೆ ಕರೆದು ಅದಕ್ಕೆ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಸದ್ಯದಲ್ಲೇ ನಾನು ಮಾಡ್ತೇನೆ. ಕಾವೇರಿ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್, ಈಗೇನು ಬೃಂದಾವನ್ ಗಾರ್ಡನ್ ಇದೆ, ಬೃಂದಾವನ್ ಉದ್ಯಾನವನ ಇದೆ, ಅದನ್ನು ಇನ್ಯಾವ ರೀತಿ ಅಪ್ಗ್ರೇಡ್ ಮಾಡಲಿಕ್ಕೆ ಸಾಧ್ಯ? ಆ ನಮ್ಮ ಹೆಸರು, ನಮ್ಮ ನದಿ ಎರಡು ಕೂಡ ಅದು ಇರ್ತದೆ. ನಮ್ಮ ಬ್ರ್ಯಾಂಡ್ ಯಾಕೆ ನಾವು ಬೇರೆಯವ್ರು ಕೊಡಬೇಕು? ನಮ್ಮ ಬ್ರ್ಯಾಂಡ್ ನಮ್ಮ ಹತ್ರನೇ ಇರ್ತದೆ, ನಿಮ್ಮ ಬ್ರ್ಯಾಂಡ್ ನಿಮ್ಮ ಹತ್ರನೇ ಇರ್ತದೆ. ಅದೇನು ಮಾಡಲ್ ಬರ್ತದೆ, ಏನು ಹೇಳ್ತದೆ, ನಾವೇನು ಪ್ಲಾನ್ ಮಾಡಿದೀವಿ ಅಂತೆಲ್ಲ ಮುಂದಕ್ಕೆ ನಿಮಗೆಲ್ಲ ಗೊತ್ತೇ ಆಗ್ತದೆ. ಪರಿಶೀಲನೆಯ ವೇಳೆ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡಿಸಿದ್ದೇಗೌಡ, ಮದ್ದೂರು ಶಾಸಕ ಕೆಎಂ ಉದಯ್, ಮೇಲಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ, ವಿಧಾನ ಪರಿಷತ್ ಶಾಸಕ ದಿನೇಶ್ ಗುಳಿಗೌಡ, ಮೈಶೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್, ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್, ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್, ಅಧೀಕ್ಷಕ ಎಂಜಿನಿಯರ್ ರಘುರಾಮ್ ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು.
ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಲ್ಪಿಸುವಂತಹ ವಿಧೇಯಕವನ್ನು ಶಾಸನ ಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಒತ್ತಾಯಿಸಿ ಕನ್ನಡ ಸೇನೆ ಕಾರ್ಯಕರ್ತರು ಮಂಡ್ಯದಲ್ಲಿ ರಸ್ತೆಯಲ್ಲಿ ಮಲಗಿ ವಿನೂತನ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಸೇನೆಯ ಕಾರ್ಯಕರ್ತರು ರಸ್ತೆಯಲ್ಲಿ ಮಲಗಿ ಪ್ರತಿಭಟಿಸುವ ಮೂಲಕ ಕನ್ನಡಿಗರ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನ ಜಾರಿಗೆ ತರುವುದಕ್ಕೆ ಒತ್ತಾಯಿಸಿದರು. ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಎಚ್.ಸಿ. ಮಂಜುನಾಥ್ ಮಾತನಾಡಿ, ರಾಜ್ಯದ ಖಾಸಗಿ ವಲಯದಲ್ಲಿ ಸ್ಥಳೀಯರಿಗೆ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನು ಕಡ್ಡಾಯಗೊಳಿಸಲು ರಾಜ್ಯ ಸರ್ಕಾರ ಸಂಪುಟ ಸಭೆಗೆ ಒಪ್ಪಿಗೆ ನೀಡಿದೆ. ಆದರೆ ಕೈಗಾರಿಕೋದ್ಯಮಿಗಳು ವಿರೋಧ ಮಾಡಿದ್ರಿಂದ ಕಾಯ್ದೆ ಜಾರಿಗೆ ತಾತ್ಕಾಲಿಕವಾಗಿ ತಡೆ ನೀಡಿರುವುದು ಕನ್ನಡಿಗರಿಗೆ ಮಾಡಿದ ದ್ರೋಹವಾಗಿದೆ. ವಿಧೇಯಕವನ್ನು ಶಾಸನ ಸಭೆಗಳಲ್ಲಿ ಮಂಡಿಸಿ ಅಂಗೀಕಾರ ಪಡೆದು ಕಾಯ್ದೆ ಜಾರಿ ಮಾಡುವ ಮೂಲಕ ಕಾರ್ಪೊರೇಟ್ ವಲಯದ ಉದ್ಯಮಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ದೊರಕಿಸಿಕೊಡುವ ಡಾ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿ ಮಾಡಬೇಕು ಎಂಬುದು ಕನ್ನಡಿಗರ ಬಹುದಿನದ ಬೇಡಿಕೆಯಾಗಿದ್ದು, ಇದಕ್ಕಾಗಿ ನಿರಂತರ ಹೋರಾಟ ಮಾಡುತ್ತಾ ಬರಲಾಗಿದೆ. ಆದರೆ ಕಾರ್ಪೊರೇಟ್ ವಲಯದ ಉದ್ಯಮಿಗಳು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ವಿಧೇಯಕವನ್ನು ವಿರೋಧ ಮಾಡ್ತಾ ಇದೆ. ರಾಜ್ಯದ 7 ಕೋಟಿ ಕನ್ನಡಿಗರ ಸರ್ಕಾರದ ಬೆನ್ನಿಗೆ ನಿಲ್ಲಿಸಿದ್ದು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು. ಹಾಗೊಮ್ಮೆ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಕಾಯ್ದೆ ಜಾರಿಗೆ ಮುಂದಾಗದಿದ್ರೆ ರಾಜ್ಯದ ಎಲ್ಲೆಡೆ ಹೋರಾಟ ನಡೆಸಬೇಕಾಗತ್ತೆ ಅಂತ ಎಚ್ಚರಿಸಿದ್ರು. ಏನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕಾಯ್ದೆಯನ್ನು ತರ್ತೀನಿ ಎನ್ನುವಂಥ ಮಾತನ್ನು ಸಚಿವ ಸಂಪುಟದಲ್ಲಿ ಪಾಸ್ ಮಾಡಿದಂಥ ಮುಖ್ಯಮಂತ್ರಿಗಳು ನಂತರ ಆ ಒಂದು ಕಾಯ್ದೆಯನ್ನು ಹಿಂಪಡೆಯುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅವ್ರು ಹಿಂಪಡಿತಿದ್ದಾರೆ. ಪ್ರಾದೇಶಿಕ ಪಕ್ಷ ಅನ್ನುವಂಥ JDS ಪಕ್ಷದ ನಾಯಕರುಗಳು ಏನು ಮಾಡ್ತಾ ಇದ್ದಾರೆ, BJP ಅವರು ಏನು ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಶಾಸಕರು ಏನು ಮಾಡ್ತಾ ಇದ್ದಾರೆ, ಖಾಸಗಿ ಕಂಪ್ನಿಗಳು ಈಗಾಗಲೇ ವಿರೋಧ ಮಾಡ್ತಾ ಇದೆ. ಇಷ್ಟೊತ್ತಿಗೆ ಖಾಸಗಿ ಕಂಪ್ನಿಗಳ ಮೇಲೆ ಕ್ರಮ ಆಗಬೇಕಿತ್ತು. ನಾವಾಗಲೇ ಮುಖ್ಯಮಂತ್ರಿಗಳಿಗೆ 7 ಕೋಟಿ ಜನ ನಿಮ್ಮ ಜೊತೆಗಿದ್ದೇವೆ, ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಪ್ರಕಟಿಸಿ ಅನ್ನುವಂಥ ಆಗ್ರಹವನ್ನು ಮಾಡಿದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಶನಿವಾರ ಮುಕ್ತಾಯಗೊಳ್ಳುವ ಅಧಿವೇಶನದಲ್ಲೇ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂಥ ಕಾಯ್ದೆಯನ್ನು ಜಾರಿ ಮಾಡಲೇಬೇಕಾಗಿದೆ. ಸ್ವಾಮಿ, ನೀವು ಕೊಡ್ತಿರುವಂಥ ಹುದ್ದೆ ಸಿ ಮತ್ತು ಡಿ, ಕ್ಲರ್ಕು, ಕಂಪ್ಯೂಟರ್ ಆಪರೇಟರ್ ಮಾಡುವಂಥದ್ದು, ಗೇಟಲ್ಲಿ ನಿಂತ್ಕೊಳ್ಳುವಂಥ ಉದ್ಯೋಗಗಳು, ಇದಕ್ಕೂ ನೀವು ವಿರೋಧ ಮಾಡೋದಾದರೆ, ಇದಕ್ಕೂ ಕನ್ನಡಿಗರಿಗೆ ಅವಕಾಶ ಕೊಡೋದಿಲ್ಲ ಅಂತಂದರೆ ತಮಿಳರಲ್ಲಿ 90%, ಆಂಧ್ರ ಪ್ರದೇಶದಲ್ಲಿ 70%, ಕರ್ನಾಟಕದಲ್ಲಿ 40%. ಯಾವ ಸ್ವಾಮಿ ಇದು ಪ್ರಶ್ನೆ? ಇದಕ್ಕೆ ಯಾಕೆ ನಿಮ್ಮ ವಿರೋಧ? ಪ್ರಾದೇಶಿಕ ಪಕ್ಷದ ಕುಮಾರಸ್ವಾಮಿ ಅವರು ಯಾಕೆ ಮಾತಾಡ್ತಿಲ್ಲ? BJP ವಿರೋಧ ಪಕ್ಷದ ನಾಯಕರು ಯಾಕೆ ಮಾತಾಡ್ತಾ ಇಲ್ಲ? ಒಂದಿನ ಮಾತಾಡಿದ್ಬಿಟ್ರೆ ಇಲ್ಲಿಯವರೆಗೆ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ವಿಚಾರದಲ್ಲಿ ಒಂದು ದಿನ ಧ್ವನಿ ಎತ್ತಾ ಇರುವಂಥದ್ದು ನಾವು 3 ಪಕ್ಷದ ನಾಯಕರುಗಳಿಗೆ ವಿರೋಧ ಮಾಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ ಫೋನ್ಪೇ ಮಾಲೀಕನ ವಿರುದ್ಧ ಕ್ರಮ ಆಗಬೇಕಾಗಿದೆ. ಇಡೀ ರಾಜ್ಯಾದ್ಯಂತ ಕನ್ನಡ ಸೇನೆ ಕರ್ನಾಟಕದ ಕಾರ್ಯಕರ್ತರು, ಸ್ವಾಭಿಮಾನ ಕನ್ನಡಿಗರು ಇವತ್ತು ಫೋನ್ಪೇ ಡಿಲೀಟ್ ಮಾಡೋದ್ರ ಮೂಲಕ ಲಕ್ಷಾಂತರ ಕನ್ನಡಿಗರ ಪರವಾಗಿ ನಿಲ್ಲುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸ್ವಾಭಿಮಾನದ ಹೋರಾಟ ಇದು. ಇದೇನು ಸಾಮಾನ್ಯದ ಹೋರಾಟ ಅಲ್ಲ, ಕನ್ನಡಿಗರ ಸ್ವಾಭಿಮಾನದ ಹೋರಾಟ. ಇದು 7 ಕೋಟಿ ಜನರ ಜನಸಂಖ್ಯೆ ಒಂದು ರಾಜ್ಯ ಇರುವಂಥ ಒಂದು ಸ್ವಾಭಿಮಾನದ ಹೋರಾಟ. ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಇಂಥ ಒಂದು ನಿರ್ಧಾರ ಹಿಂದೆ ಬರಬಾರ್ದು. 27ನೇ ತಾರೀಕು ನೀವು ಇಲ್ಲಿಗೆ ಬರ್ತಾ ಇದ್ದೀರಿ ಬಾಗಿನ ಅರ್ಪಿಸೋದಕ್ಕೆ.
ಅತಿ ಹೆಚ್ಚು ಮಾತನಾಡುವಂಥ ಕನ್ನಡ ಜಿಲ್ಲೆ ಅಂದರೆ ಅದು ಮಂಡ್ಯದಲ್ಲೇ ನೀವು ಘೋಷಣೆ ಮಾಡಬೇಕು, ಅಲ್ಲಿ ಪಾಸ್ ಮಾಡಬೇಕು, ಇಲ್ಲಿ ಅಧಿವೇಶನದಲ್ಲಿ ಘೋಷಣೆ ಮಾಡಬೇಕು ಮಂಡ್ಯದಲ್ಲಿ. ಇದು ನಮ್ಮ ಮಂಡ್ಯ ಜಿಲ್ಲೆ ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ಆಗ್ರಹ. ಇವತ್ತು ರಸ್ತೆಯಲ್ಲಿ ಮಲಗಿ ವಿನೂತನವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು, ಕಾರ್ಮಿಕ ಸಚಿವರು ಧ್ವನಿಗೂಡಿಸಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವ ಕಾಯ್ದೆಯನ್ನು ಜಾರಿ ಮಾಡಿ ಅನ್ನುವ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಕನ್ನಡ ಸೇನೆ ಆಗ್ರಹ ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ತಮ್ಮ ಮೊಬೈಲ್ನಲ್ಲಿ ಫೋನ್ ಪೇ ಆಪ್ ಅನ್ನ ತೆಗೆದುಹಾಕಿದ್ರು. ಕನ್ನಡಿಗರ ಮೀಸಲಾತಿ ವಿರೋಧ ಮಾಡಿದ್ರೆ ಫೋನ್ ಮಾಲೀಕನಿಗೆ ಧಿಕ್ಕಾರ, ಫೋನ್ ಪೇ ಮಾಲೀಕನಿಗೆ ಧಿಕ್ಕಾರ. ಈ ವೇಳೆ ಜಿ ಮಹಾಂತಪ್ಪ, ರಾಘವೇಂದ್ರ, ಎಎನ್ ಕುಮಾರ, ಕೆಎಸ್ ಆತ್ಮಾನಂದ, ಅಶೋಕ್, ಇಂದುಮತಿ, ಪ್ರತಿಮಾ, ಲಕ್ಷ್ಮಿ, ರಂಜಿತ್, ಮನೋಜ್, ಪ್ರಸನ್ನ ಪಿ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಭಾರತೀನಗರದ ಜಿ ಮಾದೇಗೌಡ ಬಡಾವಣೆಯಲ್ಲಿ ಸುಮಾರು ವರ್ಷಗಳಿಂದ ನಿವಾಸಿಗಳು ಹದಗೆಟ್ಟಿರುವ ಚರಂಡಿ ಮತ್ತು ಗುಂಡಿಗಳಲ್ಲಿ ಸಂಚಾರ ಮಾಡುವುದು ತುಂಬಾ ಸಮಸ್ಯೆಯಾಗಿದೆ. ರಸ್ತೆಗಳಲ್ಲಿ ಇರುವ ಗುಂಡಿಗೆ ಬಿದ್ದು ಸ್ಕೂಟರ್ ಸವಾರರು ಆಸ್ಪತ್ರೆ ಸೇರಿದ್ದಾರೆ. ಈ ಭಾಗದ ಶಾಸಕರಾದ ಉದಯ್ ಅವರಿಗೆ ಜಿ ಮಾದೇಗೌಡ ಬಡಾವಣೆಯ ನಿವಾಸಿಗಳು ಮತ್ತು ಈ ವಾರ್ಡನ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಕೂಡ 3-4 ಬಾರಿ ಹೇಳಿದ್ರು, ಏನೂ ಪ್ರಯೋಜನವಾಗಿಲ್ಲ. ಯಾಕೆ ಮೌನದಿಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ವಾರ್ಡ್ನ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದರೂ ಪ್ರಯೋಜನ ಇಲ್ಲ ಮತ್ತು ಗ್ರಾಮ ಪಂಚಾಯಿತಿ ಪಿಡಿಒ ಸುಧಾ ಅವರ ಗಮನಕ್ಕೆ ತಂದರೂ ಸೈಲೆಂಟ್ ಆಗಿದ್ದಾರೆ. ಇಲ್ಲಿನ ನಿವಾಸಿಗಳು ಮುಂದಿನ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಮತ ಹಾಕೋದಿಲ್ಲ. ಜಿ ಮಾದೇಗೌಡ ಬಡಾವಣೆಯ ಪ್ರಮುಖ ದಾರಿಯಾಗಿದೆ. ಆದರೂ ಈ ರಸ್ತೆ ಭಾರತಿ ಕಾಲೇಜಿಗೆ ಹೋಗುವ ರಸ್ತೆಯಾಗಿದ್ದು, ಮದ್ದೂರು ಮಳವಳ್ಳಿಗೆ ಹೋಗುವ ರಸ್ತೆ ಮತ್ತು ಮಂಡ್ಯ ರಸ್ತೆಗೆ ಹೋಗುವ ಪ್ರಮುಖ ರಸ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸರಿಪಡಿಸಬೇಕು ಅಂತ ನಿವಾಸಿಗಳು ಆಗ್ರಹ ವ್ಯಕ್ತಪಡಿಸಿದರು. ಈ ರಸ್ತೆ ಸರಿಯಾಗಿಲ್ಲ. ಮಳೆ ಟೈಮಲ್ಲಿ ಭಾಳ ತೊಂದರೆ ಆಗುತ್ತೆ ಜನಕ್ಕೆ ಓಡಾಡೋಕ್ಕೆ. ಸುಮಾರು ವರ್ಷದಿಂದ ಸರಿ ಇಲ್ಲ ಇದು. ಇದಕ್ಕೆ ನೋಡ್ಕೊಳ್ಳೋರು ಯಾರೂ ಇಲ್ಲವೇ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಸಾರ್ವಜನಿಕರು ಈ ರಸ್ತೆಯನ್ನೇ ಉಪಯೋಗಿಸ್ಕೊಳ್ತಾರೆ. ಕಾರು, ಸ್ಕೂಟ್ರು ಪ್ರತಿಯೊಂದು ಮನೆ ಕಟ್ಟುವುದಕ್ಕೆ ಸಾಗಾಣಿಕೆ ಈ ವ್ಯವಸ್ಥೆಯೇ ಮೇಯ್ನ್ ಆಗಿದೆ. ಆಲೆ ಶಾಲಾ ಕಾಲೇಜು ಮತ್ತು ಈ ಬಡಾವಣೆಯಲ್ಲಿ ಮಣ್ಣು ಹೊಡೆಯೋದಕ್ಕೆ ಈ ರಸ್ತೆನೇ ಮುಖ್ಯ ಕಾರಣ. ಆದ್ದರಿಂದ ಇಲ್ಲಿ ನಾವು ಅನೇಕ ಸಾರಿ ಹಾಲಿ ಶಾಸಕರನ್ನು ಭೇಟಿಯಾಗಿ ಭರವಸೆ ಕೊಟ್ಟರು, ಅವರೂ ಗಮನ ಹರಿಸಿಲ್ಲ. ಅದನ್ನು ಇನ್ನು ಮುಂದೆ ನಾವಿರ್ತಕ್ಕಂಥ ಈ ಬಡಾವಣೆಯಲ್ಲಿ ಒಂದು 250 ಓಟುಗಳಿದೆ. ಆ ಓಟುಗಳನ್ನು ಮುಂದೆ ನಿಮಗೆ ಚುನಾಯಿತರಾಗಬೇಕಾದ್ರೆ ಅದಕ್ಕೆ ನೀವು ನಮಗೆ ಈ ರಸ್ತೆಯ ವ್ಯವಸ್ಥೆಯನ್ನು ಮಾಡಿಕೊಡಿ. ಮತ್ತು ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗಂತೂ ತುಂಬ ಕಷ್ಟ ಆಗಿದೆ. ಆಮೇಲೆ ಶಾಲಾ ವಾಹನಗಳು ಈ ರಸ್ತೆಯಲ್ಲೇ ಬಡಾವಣೆಗೆ ಬಂದು ಹೋಗ್ತಾ ಇರೋದ್ರಿಂದ ಮಳೆಗಾಲದಲ್ಲಿ ಹೋಗೋದು ಭಾಳ ಹಿಂಸೆ ಆಯ್ತಾ ಇದೆ. ಇಲ್ಲಿ ಕೆಸರು ಗದ್ದೆ ಅಂತ ಕಾಣ್ತಿದೆ, ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಅದರಿಂದ ನೀವು ಮುಂದಕ್ಕೆ ಮಾಡಿಕೊಡ್ಬೇಕು ಅಂತೇಳಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಮತ್ತು ಮೆಂಬರ್ಗಳಿಗೆ ಇದನ್ನು ಗಮನಕ್ಕೆ ತರ್ತಾ ಇದ್ದೀವಿ. PDO ಸಾಹೇಬರಿಗೆ ಮತ್ತು ಈ ವಠಾರದ ರಸ್ತೆ ನಮ್ಮ ಬಡಾವಣೆಯ ಮೆಂಬರ್ದಾರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ. ಬಟ್ ಅವರು ಗಮನ ಹರಿಸಿಲ್ಲ. ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ, ಅದು ಕಾರ್ಯರೂಪಕ್ಕೆ ಬರ್ತಾಯಿಲ್ಲ. ದಯವಿಟ್ಟು ಇನ್ಮೇಲೆ ಎಲ್ಲ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮೆಂಬರ್ಗಳು ಸೇರಿ ಎಲ್ಲ ಮಾತುಕತೆ ಮಾಡಿ ನಮಗೆ ಈ ರಸ್ತೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಬೇಡ್ಕೊಳ್ತೀವಿ. ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಎಸ್ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೊಪ್ಪ ಇವರ ಆಶ್ರಯದಲ್ಲಿ ಕೆವಿ ಶಂಕರಗೌಡರ 109ನೇ ಜನ್ಮದಿನದ ಪ್ರಯುಕ್ತ ನಿತ್ಯ ಸಚಿವ ಕೆವಿ ಶಂಕರಗೌಡ ಶಿಕ್ಷಣ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜುಲೈ 25ರಂದು ಮಧ್ಯಾಹ್ನ 3 ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಎಸ್ ರಾಜ್ಯಪಾಲರಾದ ಕೆಟಿ ಹನುಮಂತು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ವರ್ಷಗಳಿಂದ ಈ ಪ್ರಶಸ್ತಿಯನ್ನ ಜಿಲ್ಲಾ ಮಟ್ಟದಲ್ಲಿ ನೀಡಲಾಗ್ತಾ ಇದ್ದು, ಈ ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದ್ದು, ಪ್ರಶಸ್ತಿಗೆ ಕನಕಪುರದ ರೂರಲ್ ಕಾಲೇಜನ್ನು ಆಯ್ಕೆ ಮಾಡಲಾಗಿದೆ ಎಂದರು. ಇನ್ನು ಪ್ರಶಸ್ತಿಯು 25,000 ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಒಳಗೊಂಡಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಪ್ರದಾನ ಮಾಡಲಾಗುತ್ತೆ ಎಂದರು.
ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ಕೆಟಿ ಶ್ರೀಕಂಠೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಶರಣಪ್ಪ ವಿ ಅಲ್ಸೆ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ನಿರ್ದೇಶಕ ನಾಗರಾಜು ವಿ ಭೈರಿ, ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಪಿಇಟಿ ಅಧ್ಯಕ್ಷ ಕೆಎಸ್ ವಿಜಯಾನಂದ್, ಆರ್ಎಪಿಸಿ ಎಂಎಸ್ ಅಧ್ಯಕ್ಷ ಯುಸಿ ಶೇಖರ್, ಜಿಲ್ಲೆ 268 ಎಸ್ 1ನೇ ಉಪರಾಜ್ಯಪಾಲ ಎಚ್ ಮಾದೇಗೌಡ, 2ನೇ ಉಪರಾಜ್ಯಪಾಲ ಕೆಆರ್ ಶಶಿಧರ್, ಸಂಪುಟ ಕಾರ್ಯದರ್ಶಿ ಕೆಎಸ್ ಚಂದ್ರಶೇಖರ್, ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಭಾಗವಹಿಸಲಿದ್ದಾರೆ ಎಂದರು. ಗಂಟೆಗೆ ಮಂಡ್ಯದ ರೈತ ಸಭಾಂಗಣದಲ್ಲಿ ನಮ್ಮ ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 268 ಎಸ್ ಹಾಗೂ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ಕೋಪ ಇವೆರಡೂ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ದಿವಂಗತ ಕೆ.ವಿ. ಶಂಕರಗೌಡರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಅಲಯನ್ಸ್ ಸಂಸ್ಥೆ ಮತ್ತು ನಮ್ಮ ಟ್ರಸ್ಟ್ ನಂಜಮ್ಮ ಮೋಟೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ 10 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಕೆ.ವಿ. ಶಂಕರಗೌಡ ಪ್ರಶಸ್ತಿ ಪ್ರದಾನವನ್ನು ಮಾಡ್ಕೊಂಡು ಬರ್ತಾಯಿದ್ದೇವೆ. 10 ವರ್ಷಗಳಿಂದಲೂ ಕೂಡ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಮಾಡ್ತಾಯಿದ್ವಿ. ಈ ವರ್ಷದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಸೇರಿ ತೀರ್ಮಾನ ಮಾಡಿ ಈ ಬಾರಿ ನಮ್ಮ ಕನಕಪುರ ಕರಿಗೌಡರು ಕಟ್ಟಿರ್ತಕ್ಕಂಥ ರೂರಲ್ ಕಾಲೇಜನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನಮ್ಮ ಶಂಕರೇಗೌಡರ ಬಗ್ಗೆ ನಿಮಗೆಲ್ಲ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಜಿಲ್ಲೆ, ಈ ನಾಡು ಕಂಡಂಥ ಶ್ರೇಷ್ಠ ರಾಜಕಾರಣಿ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ದಿವಂಗತ ಕೆ.ವಿ. ಶಂಕರೇಗೌಡರ ಕೊಡುಗೆ ಭಾಳಷ್ಟಿದೆ. ಅವ್ರ ಕೊಡುಗೆಯನ್ನು ನಾವು ಅಲೆಗೆಳ್ಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮ ಇಂದಿನ ಯುವಕರು ಮತ್ತು ರಾಜಕಾರಣಿಗಳು ಕೆ.ವಿ. ಶಂಕರೇಗೌಡರನ್ನ ಆದರ್ಶವಾಗಿ ಇಟ್ಕೋಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಕೆ.ವಿ. ಶಂಕರೇಗೌಡನ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಆಶಯ. ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಕಳೆದ 16 ವರ್ಷಗಳಿಂದಲೂ ಕೂಡ ಈ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗಾಗಿ ಈ ವರ್ಷ ನಾನು ಈಗಾಗಲೇ ಹೇಳಿದಾಗೆ ಕನಕಪುರ ರೂರಲ್ ಕಾಲೇಜಿಗೆ ಒಂದು 25,000 ರೂಪಾಯಿ ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ಮುಖಾಂತರ ಅವರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ, ಕನಕಪುರ ರೂರಲ್ ಕಾಲೇಜ್ ಅಂದರೆ ನಮ್ಮ ರಾಜ್ಯದಲ್ಲಿ ಗೊತ್ತಿಲ್ಲದಿರೋರು ಇಲ್ಲ. ಯಾಕೆಂತಂದರೆ ಈಗ ವಿದ್ಯಾಸಂಸ್ಥೆಗಳನ್ನು ಕಟ್ಟೋದು ಭಾಳ ಸುಲಭ. ಆದರೆ ಹಿಂದೆ ಸ್ವಾತಂತ್ರ್ಯ ಪೂರ್ವ 1941ರಲ್ಲೇ ಕನಕಪುರ ಇನ್ನು ಕಾನಕನಹಳ್ಳಿ ಅಂತ ಕರಿತಿದ್ರು ಅದನ್ನು. ಅಂಥ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವರು ಕೂಡ ವಿದ್ಯಾವಂತರಾಗಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಕರಿಯಪ್ಪ ಗೌಡರು 1941ರಲ್ಲೇ ಆ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಈಗ ಬೃಹದಾಕಾರವಾಗಿ ಬೆಳೆದು ಸಾವಿರಾರು ಜನ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಅವರು ವಿದ್ಯೆ ಜೊತೆಗೆ ಬಡ ಮಕ್ಕಳಿಗೆ ಹಾಸ್ಟೆಲ್ ಸೌಕರ್ಯವನ್ನು ಕೂಡ ಮಾಡಿದರು ಕರಿಯಪ್ಪ ಗೌಡರು. ನಿಮಗೆಲ್ಲ ಗೊತ್ತೇ ಇದೆ, ಅವ್ರಿಗೆ ಒಂದು 2-3 ಬಾರಿ ಕನಕಪುರ ಶಾಸಕರಾಗೂ ಕೂಡ ಆಯ್ಕೆಯಾಗಿದ್ದರು. ಈಗ ಅವರ ಅನುಪಸ್ಥಿತಿನಲ್ಲಿ ಅವರಿಲ್ಲ, ಈಗಾಗಲೇ ಸಾವನ್ನಪ್ಪಿರೋದ್ರಿಂದ ಆ ಕನಕಪುರ ರೂರಲ್ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಕಂಠು ಅವರು ಮತ್ತು ಅವರ ತಂಡ ಬಂದು ಆ ಪ್ರಶಸ್ತಿಯನ್ನು ಸ್ವೀಕರಿಸುವಂಥ ಕೆಲಸ ಮಾಡ್ತಾಯಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚು ಶಂಕರೇಗೌಡರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸುದ್ದಿಗೋಷ್ಠಿಯಲ್ಲಿ ಕಾರಸವಾಡಿ ಮಹದೇವು, ಪ್ರತಿಭಾಂಜಲಿ ಅಕಾಡೆಮಿಯ ಡೇವಿಡ್, ರತ್ನಮ್ಮ, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಪೊರಕೆ ಚಳುವಳಿಯನ್ನು ನಡೆಸಲಾಯಿತು. ಮೈಸೂರಿನ ಮುಡಾ ಕಚೇರಿ ಮುಂಭಾಗ ಅಹಿಂದ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆ ನಡೆಸಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ವಿರೋಧಿ ಬಿಜೆಪಿ ಪಕ್ಷಕ್ಕೆ, ಭ್ರಷ್ಟ ಬಿಜೆಪಿಗೆ, ಭ್ರಷ್ಟ ಶಾಸಕನಿಗೆ, ಭ್ರಷ್ಟ ಬಿಎಸ್ವೈಗೆ,
ವಿಜಯೇಂದ್ರನಿಗೆ, ಅಲ್ಪಸಂಖ್ಯಾತ ವಿರೋಧಿ ಜೆಡಿಎಸ್ ಪಕ್ಷಕ್ಕೆ, ಅಲ್ಪಸಂಖ್ಯಾತ ವಿರೋಧಿ ಜೆಡಿಎಸ್ ಪಕ್ಷಕ್ಕೆ, ಹಿಂದುಳಿದ ವರ್ಗಗಳ ವಿರೋಧಿ ಜೆಡಿಎಸ್ ಪಕ್ಷಕ್ಕೆ, ಹಿಂದುಳಿದ ವರ್ಗಗಳ ವಿರೋಧಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಜನನಾಯಕರಾದಂತ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರಿಗೆ, ಮತ್ತೊಮ್ಮೆ ಸಿದ್ದರಾಮಯ್ಯ ಸಾಹೇಬರಿಗೆ, ಭ್ರಷ್ಟ ಮೂಢಾಧಿಕಾರಿಗಳಿಗೆ, ಭ್ರಷ್ಟ ಮೂಢಾಧಿಕಾರಿಗಳಿಗೆ, ಭ್ರಷ್ಟ ಮೂಢಾಧಿಕಾರಿಗಳಿಗೆ. ಅಹಿಂದ ಸಂಘಟನೆಗಳ ನೇತೃತ್ವದಲ್ಲಿ ಏನು ಸನ್ಮಾನ್ಯ ಶೋಷಿತ ಸಮುದಾಯಗಳ ಅಸ್ಮಿತೆ, ತಳ ಸಮುದಾಯಗಳ ತಂದೆ ಅಂತ ನಾವು ಕರಿತೀವಿ ಸಿದ್ದರಾಮಯ್ಯನವ್ರನ್ನ, ಅವರ ವಿರುದ್ಧ JDS ಮತ್ತು BJP ರಾಜಕೀಯ ಹುನ್ನಾರ ಮಾಡ್ತಾಯಿದೆ. ಜೊತೆಗೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೆಲಸವನ್ನು ಮಾಡ್ತಾಯಿದೆ. ಅವ್ರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದನ್ನ ಸಹಿಸೋಕ್ಕಾಗ್ತಾ ಇಲ್ಲ. ಸೊ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನವ್ರ ಹೆಸರಿಗೆ ಕಳಂಕ ತರಬೇಕು, ಅವ್ರನ್ನ ತೇಜೋವಧೆ ಮಾಡಬೇಕು ಅಂತೇಳಿ ರಾಜಕೀಯ ಹುನ್ನಾರವನ್ನು BJP JDS ನಾಯಕರುಗಳು ಮಾಡ್ತಾ ಇರೋವಂಥದ್ದು. ಅದನ್ನು ಖಂಡಿಸಿ ಇವತ್ತು ಎಲ್ಲ ಅಹಿಂದ ಸಂಘಟನೆಗಳು ಅವರ ವಿರುದ್ಧ ಪೊರಕೆ ಚಳವಳಿಯನ್ನು ಮಾಡಿರುವಂಥದ್ದು. ಇದರ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು 40 ವರ್ಷದ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಕೂಡ ಅವ್ರ ಮೇಲೆ. ಒಂದು ಕಳಂಕರಹಿತ ಆಡಳಿತವನ್ನು ನಡೆಸ್ಕೊಂಡ್ಬಂದಿದ್ದಾರೆ. ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ದಕ್ಷ ಆಡಳಿತವನ್ನು ಅವರು ಮುಖ್ಯಮಂತ್ರಿಯಾಗಿ 2ನೇ ಅವಧಿಯಲ್ಲಿ ಕೊಡ್ತಾ ಇರುವಂಥದ್ದು. ಇದನ್ನು ಅವರು ಸಹಿಸ್ತೇನೆ ಒಬ್ಬ ಅಹಿಂದ ಸಮುದಾಯದವನು 2ನೇ ಸರಿ ಮುಖ್ಯಮಂತ್ರಿ ಆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟಿದೆ JDS BJP ನಾಯಕರುಗಳಿಗೆ, ಅದು ಮೇಲ್ವರ್ಗದವ್ರಿಗೆ. ಸೊ ಆ ಕಾರಣಕ್ಕಾಗಿ ಆ ಉದ್ದೇಶದಿಂದ ಏನಾರ ಮಾಡಿ ಸಿದ್ದರಾಮಯ್ಯನ ಮುಗಿಸ್ಬಿಡ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರೋವಂಥದ್ದು. ಆ ಕಾರಣಕ್ಕೆ ಈ ಸಣ್ಣ ಭ್ರಷ್ಟಾಚಾರ ಅದು. ಸಿದ್ದರಾಮಯ್ಯವರ ಪತ್ನಿ ಹೆಸರಲ್ಲಿ 3 ಎಕರೆ 16 ಕುಂಟೆ ಜಾಗಕ್ಕೆ ಬದಲಿ ನಿವೇಶನ ಕೊಟ್ಟಿರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಾದ್ರು ನಡೆದಿದ್ದರೆ ಅದು 2021ರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ರಲ್ಲ, ಆ ಸಂದರ್ಭದಲ್ಲಿ ಅದರ ಪಿತಾಮಹ, ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಯಾರು ಅಂತಂದರೆ BY ವಿಜಯೇಂದ್ರ ಅವ್ರ ಮಗ. ಆಗ ಅವರು ಇಲ್ಲಿ ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಆಗ DB ನಟೇಶ್ ಅಂತೇಳಿ ಒಬ್ಬರು ಆಯುಕ್ತರಿರ್ತಾರೆ, ಹಿರಿಯ ಶ್ರೇಣಿಯ ಹುದ್ದೆ, ಕಮಿಷನರ್ ಹುದ್ದೆ, ಅದನ್ನು ಕಿರಿಯ ಶ್ರೇಣಿಗೆ ಇಳಿಸಿ ಅವ್ರ ಶಿಷ್ಯ ನಟೇಶ್ ಆತನ ತಗೊಬಂದು ಇಲ್ಲಿ ಕಮಿಷನರಾಗಿ ಮಾಡ್ಕೊಂಡು ಮಾಡಬಾರ್ದೆಲ್ಲ ಮಾಡಿದ್ದಾರೆ ಯಡಿಯೂರಪ್ಪನ ಕುಟುಂಬದವರು. ನಿಮ್ಮದೆಲ್ಲನೂ ಬಿಟ್ಬಿಟ್ಟು ಈಗ ಸಿದ್ದರಾಮಯ್ಯ ಅವರು ಸಿಕ್ಕಿದ್ರು, ಅವ್ರ ಹೆಂಡತಿ ಪಾಪ ಪಾರ್ವತಿ ಮೇಡಮ್ ಯಾವತ್ತೂ ಸಾರ್ವಜನಿಕ ಜೀವನದಲ್ಲಿ ಬಂದವರಲ್ಲ. ಸೊ ಅಂಥವ್ರನ್ನ ಹಿಡ್ಕೊಂಡು ನೀವು 20 ದಿವಸದಿಂದ ಹಾಕೊಂಡು ಎಳಿತಾ ಇದ್ದೀರಿ. ಅಂದರೆ ಇದು ಉದ್ದೇಶ ಏನು ಅಂತಂದರೆ ಸಿದ್ದರಾಮಯ್ಯ ಏನೋ ಒಂದು ಸಣ್ಣ ಸಿಕ್ಬಿಟ್ಟದೆ, ಏನೋ ಒಂದು ಮಾಡಿಬಿಡ್ಬೇಕು, ಅದರಲ್ಲಿ ಸಿದ್ದರಾಮಯ್ಯವ್ರನ್ನ ಮುಗಿಸ್ಬಿಡ್ಬೇಕು ಇದರಲ್ಲಿ ರಾಜಕೀಯವಾಗಿ ಅನ್ನೋ ಉದ್ದೇಶ. ಸೊ ಆ ಕಾರಣಕ್ಕಾಗಿ ಇವೆಲ್ಲ ಬೇಡ ಹುನ್ನಾರಗಳು. ಇನ್ಮೇಲಾದರೂ ಈ ಪಿತೂರಿಗಳನ್ನು ಮಾಡೋದನ್ನ ಬಿಟ್ಟು ವಿಷಯಾಧಾರಿತವಾಗಿ ರಾಜಕಾರಣ ಮಾಡಿ. ಇಲ್ಲಾಂದರೆ ಈ ಅಹಿಂದ ಸಮುದಾಯಗಳು ನಿಮ್ಮ ವಿರುದ್ಧ ರಾಜ್ಯದಂತ ದಂಗೆ ಹೇಳಬೇಕಾಗ್ತದೆ. ಇವತ್ತು ಮೈಸೂರಿನಲ್ಲಿ ಪ್ರಾರಂಭ ಆಗಿದೆ, ಚಾಲನೆ ಕೊಟ್ಟಿದ್ದೀವಿ ಹೋರಾಟಕ್ಕೆ. ನೀನಾದರೂ ಮುಂದೆ ದಿನಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಹೆಸರಿಗೆ ಕಳಂಕ ತರುವಂಥ ಕೆಲಸ ಮಾಡೋದಾಗಲಿ, ಸರ್ಕಾರವನ್ನು ಅಸ್ಥಿರಗೊಳಿಸೋಕ್ಕೆ ಕೆಲಸಕ್ಕೆ ಕೈ ಹಾಕಿದ್ರೆ ಅಹಿಂದ ಸಮುದಾಯಗಳು ದಂಗೆ ಹೇಳಿ ನಿಮ್ಮನ್ನು ಸರ್ವನಾಶ ಮಾಡ್ತವೆ BJP JDS ಪಕ್ಷವನ್ನು. ಆ ನಿಟ್ಟಿನಲ್ಲಿ ಇನ್ನು ಮಾಡಲಿ ಎಚ್ಚೆತ್ಕೋಬೇಕು ಅಂತೇಳಿ ನಾನು JDS BJP ಮುಖಂಡರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ KS ಶಿವರಾಮು, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್, ಪ್ರಗತಿಪರ ಚಿಂತಕ ಮಹೇಶ್ ಚಂದ್ರಗುರು, ಮೊಗ್ಗಣ್ಣಾಚಾರ್, ಸುಬ್ರಹ್ಮಣ್ಯ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ದರು. 6 ವರ್ಷಗಳ ಕಾಲ ನಾನು ವಿಧಾನ ಪರಿಷತ್ ಸದಸ್ಯನಾಗಿರ್ತೇನೆ, ಶಿಕ್ಷಕರ ಪರವಾಗಿ ಸದಾ ಧ್ವನಿ ಎತ್ತುತ್ತೇನೆ ಅಂತ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ತಿಳಿಸಿದರು. ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಶಿಕ್ಷಕರಿಗೆ ಸರ್ಕಾರದಿಂದ ಸಿಗಬೇಕಾದ ಎಲ್ಲಾ ಸೌಕರ್ಯಗಳನ್ನು ಕೊಡಿಸುವಂತಹ ಕೆಲಸ ಮಾಡ್ತೇನೆ. 4 ಜಿಲ್ಲೆಯ ಶಿಕ್ಷಕರು ಅತಿ ಹೆಚ್ಚು ಮತ ನೀಡಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಪಕ್ಷ ನೀಡುವ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ಮಾಡ್ತೇನೆ. ಮುಂಬರುವ ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಚುನಾವಣೆಗೆ ಪಕ್ಷ ಸಂಘಟನೆ ಮಾಡ್ತೇವೆ ಎಂದರು. ವಿಧಾನ ಪರಿಷತ್ ಸದಸ್ಯನಾದ ಮೇಲೆ ನಾನು ಪೌರ ಕಾರ್ಮಿಕರು, ನಮ್ಮ ಶಿವಣ್ಣವರ ವಾರ್ಡಲ್ಲಿ ಎಲ್ಲ ಪೌರ ಕಾರ್ಮಿಕರು, ನಮ್ಮ ಸುಬ್ಬಯ್ಯ ಸಾಹೇಬರು ಅವರು ಪೌರ ಕಾರ್ಮಿಕರು, ನಮ್ಮ ಪ್ರೇಮ ಸಂಕ್ರೇಗೌಡರು ಎಲ್ಲ ಪೌರ ಕಾರ್ಮಿಕರು, ವ್ಯಾನ್ ಓಡಿಸೋರು, ಮತ್ತು UGDಯವರು, ವಾಟ್ರು ಬೋರ್ಡರು ಎಲ್ಲರನ್ನೂ ಕರೆಸಿ ಅವ್ರಿಗೆ ದಿನಸಿ ಕಿಟ್ಟು ಮತ್ತು ಬಟ್ಟೆ ಕೊಟ್ಟು ಸರ್ ನನಗೆ ಮತ ಕೊಟ್ಟು ಎಲ್ಲ 4 ಜಿಲ್ಲೆ ಶಿಕ್ಷಕರು ನನಗೆ ಮತ ಕೊಟ್ಟು ಗೆಲ್ಲಿಸಿದ್ದಾರೆ ಸರ್. ಪರೋಕ್ಷ ಕೊಟ್ಟಿರ್ಬೋದು, ನಾನು ಮತ ಕೊಟ್ಟಿರೋರಿಗೆ ಎಲ್ರಿಗೂ ಅವ್ರದ್ದು ಏನೇ ಸಮಸ್ಯೆ ಇದ್ರೂ ನಾನು
6 ವರ್ಷದಲ್ಲಿ ನಿರಂತರವಾಗಿ ಅವ್ರ ಸಮಸ್ಯೆ ಹೋರಾಟ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್. ಈಗ ಹಾಲೆ OPS ಅದು ಸದನದಲ್ಲಿ ಚರ್ಚೆ ಆಗಿದೆ, ಕೊಟ್ಟಿದ್ದಾರೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ. ಈಗ ಮೊನ್ನೆ ಎಲ್ಲ ಚರ್ಚೆ ಆಯಿತು ಸರ್. ಅದು OPS ನೋಡೋಣ ಸರ್. ನಾವು ಅದು ಕೇಳ್ತಾ ಇದ್ದೀವಿ ಕೊಡಿ ಅಂತ. ಸರ್ಕಾರ ಏನು ತೀರ್ಮಾನ ತಗೋತದೆ ನೋಡೋಣ ಸರ್, ಕಾದಿ. ಮೈಸೂರಿನ ವಿಜಯನಗರದಲ್ಲಿರುವ ಸವಿನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ಅವರ 52ನೇ ವರ್ಷದ ಹುಟ್ಟುಹಬ್ಬವನ್ನು ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಆಚರಿಸಲಾಯಿತು. ಮೈಸೂರಿನ ವಿಜಯನಗರದ ಸವಿನೆನಪು ಫೌಂಡೇಶನ್ ಸೇವಾಶ್ರಮದಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳಾದ ಆರ್ ಶ್ರೀಪಾಲ್ ಅವರ 52ನೇ ವರ್ಷದ ಹುಟ್ಟುಹಬ್ಬವನ್ನು ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಅನಾಥ ಮಕ್ಕಳ ನಡುವೆ ಆಚರಿಸಿಕೊಳ್ಳಲಾಯಿತು. ಇನ್ನು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ ಶ್ರೀಪಾಲ್ ಅವರು, ನನ್ನ 52ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ನನ್ನ ಹಿತೈಷಿಗಳು ಹಾಗೂ ಅಭಿಮಾನಿಗಳು ಈ ಅನಾಥ ಮಕ್ಕಳ ನಡುವೆ ಆಚರಿಸ್ತಾ ಇರೋದು ನನಗೆ ಖುಷಿ ತಂದಿದೆ. ಹೀಗೆ ಉಳ್ಳವರು ಅವರವರ ಹುಟ್ಟುಹಬ್ಬವನ್ನು ಅನಾವಶ್ಯಕವಾಗಿ ಮೋಜು ಮಸ್ತಿ ಮಾಡಿ ಹಣವನ್ನು ಹಾಳು ಮಾಡಿಕೊಳ್ಳದೆ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುವಂಥ ಬದಲು ಇಂಥ ಅನಾಥ ಮಕ್ಕಳ ನಡುವೆ ಅವರಲ್ಲಿ ನಾವು ಕೂಡ ಒಬ್ಬರಾಗಿ ಒಂದೊತ್ತಿನ ಊಟವನ್ನು ಅವರ ಜೊತೆ ಮಾಡಿದಾಗ ಅವರಿಗಾಗುವ ಸಂತೋಷವೇ ದೇವರು ನಮಗೆ ಆಶೀರ್ವಾದಿಸುವಂಥ ರೀತಿ ಪರಿ. ಹಾಗಾಗಿ ಮುಂದೆ ನಾನು ನನ್ನ ಹುಟ್ಟುಹಬ್ಬವನ್ನು ಹೀಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುವಂಥ ನಿರ್ಧಾರವನ್ನು ಮಾಡಿದ್ದೇನೆ ಎಂದರು. ಅವ್ರ ಥರನೇ ಯಾಕೆ ಮಾಡಬಾರ್ದು, ಕಾರ್ಯಕರ್ತರಾಗಿ ಇತ್ಕೊಂಡು ಅನ್ನೋ ಒಂದು ಹುಮ್ಮಸ್ಸು ನನಗೆ ಬಂತು. ಇವತ್ತು ಹುಟ್ಟುಹಬ್ಬ ನಂದು. ಆ ಹುಟ್ಟುಹಬ್ಬಕ್ಕೆ ಕೆಲವರು ಆಚರಣೆ ಮಾಡ್ಕೊಳ್ಳೋದು, ಕೇಕ್ ಕಟ್ ಮಾಡ್ತಾರೆ, ಕುಡಿತಾರೆ, ಇನ್ನೊಂದು ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ನನಗೆ ಇಷ್ಟ ಆಗಲ್ಲ ಅದು. ಬಟ್ ಈ ಸರಿಯಿಂದ ನಾವು ಇದನ್ನು ಪ್ರಥಮ ಬಾರಿಗೆ ಅಂದರೆ ಈ ಥರ ಕಾರ್ಯಗಳು ನಾನು ಮಾಡಿದ್ದೀನಿ, ಹಿಂದ್ಗಡೆಯಿಂದನೂ ಮಾಡ್ಕೊಂಬಂದಿದ್ದೀನಿ. ಆದರೆ ಈ ಆಶ್ರಮಕ್ಕೆ ಬಂದು ಮಕ್ಕಳ ಜೊತೆ ಕೂತು ಒಂದು ಊಟ ಹಾಕಿ ಅವ್ರಿಗೆ ಏನಾದರೂ ಮಾಡಲೇಬೇಕು ಅನ್ನೋ ಸಂತೋಷ ಇತ್ತು. ಅದು ಮಾಡಿದಾಗ ನನ್ನ ಮನಸ್ಸಿಗೆ ತುಂಬ ಒಂದು ಹೆಮ್ಮೆ ಆಯಿತು. ಇಂಥ ಕೆಲಸಗಳೇ ಮಾಡ್ಕೊಬಂದರೆ ನಮ್ಮ ರಾಜ್ಯಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ, ಬಡ ಮಕ್ಕಳಿಗೆ, ಆಶ್ರಮಕ್ಕೆ ಅಂತೇಳಿ ಎಲ್ಲ ಕಾರ್ಯಕರ್ತರಿಗೂ ಮನವಿ ಮಾಡ್ಕೊತೀನಿ. ಸಾಧ್ಯವಾದಷ್ಟು ನಿಮ್ಮ ಕೈಲಿ ಸಾಧ್ಯವಾದಷ್ಟು ಹೆಲ್ಪ್ ಮಾಡಿ ಬಡ ಮಕ್ಕಳಿಗೆ ಈ ಥರ ಆಶ್ರಮಕ್ಕೆ ಒಂದೊಂದು ಊಟ ಹಾಕ್ಸಿದ್ರೆ ಅವ್ರ ಹೊಟ್ಟೆ ತುಂಬುತ್ತೆ. ಇಂಥ ಕೆಲಸ ಮಾಡ್ತಾ ಮುಂದುವರಿಯೋಣ ಅಂತ. ಸರ್ ಒಂದು 60 ಜನ ಇದ್ದರು ಸರ್. 60 ಸರ್. ಇವತ್ತು ಕೇಸರಿ ಬಾತು ಮತ್ತು ಒಂದು ವಡೆ, ಮೊಸರನ್ನ ಮತ್ತು ರೈಸು ಮತ್ತು ಬಾತು ಇನ್ನಿತ್ಯಾದಿ. ಸೊ ಇವನ್ನೆಲ್ಲ ಹಾಕಿದಾಗ ನನಗೆ ಅವ್ರು ಖುಷಿಯಿಂದ ತಿಂದು ನೋಡಿ ತುಂಬ ಸಂತೋಷ ಆಯಿತು ಸರ್. ಅದು ದೇವರು ಎಲ್ಲೋ ತೊಗೊಂಡೋಗ್ತಾನೆ. ಇದು ನನಗೆ ಪ್ರಥಮ ಬಾರಿ ಅನುಭವ. ಇದು ಇನ್ನು ಮುಂದಕ್ಕೆ ಇದನ್ನೇ ಮಾಡ್ತೀನಿ ನಾನು. ಈ ವೇಳೆ ಕಾಂಗ್ರೆಸ್ ಮುಖಂಡರಾದ ರವಿ, ಮೈಸೂರು ಬಸವಣ್ಣ ಸೇರಿದಂತೆ ಅನೇಕ ಮುಖಂಡರು ಆರ್ ಶ್ರೀಪಾಲ್ ಅವರಿಗೆ ಕಾರ್ಯಕ್ರಮದಲ್ಲಿ ಸಾಥ್ ನೀಡಿದರು. ಶ್ರೀ ವಿಜಯಕಾಳಿ ಪವಾಡ ಪ್ರಸನ್ನ ಬಸಪ್ಪ ಪುಣ್ಯಕ್ಷೇತ್ರ ಕೆಬೆಟ್ಟಳ್ಳಿ ಹುಲ್ಕೆರೆ ಕೊಪ್ಪಲು ಗ್ರಾಮದ ಧರ್ಮದರ್ಶಿಗಳು ಹಾಗೂ ಸಂಸ್ಥಾಪಕರಾದ ಡಾಕ್ಟರ್ ರಾಜೇಶ್ ಗುರೂಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಪಾಂಡವಪುರ ತಾಲೂಕಿನ ಹುಲ್ಕೆರೆ ಕೊಪ್ಪಲು, ವಡ್ಡರಹಳ್ಳಿ, ಜಾಗಶೆಟ್ಟಹಳ್ಳಿ, ಬೆಟ್ಟಹಳ್ಳಿ, ಬೆಟ್ಟಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಶಾಲಾ ಸಾಮಗ್ರಿಗಳನ್ನು ನೀಡಲಾಯಿತು. ಧರ್ಮದರ್ಶಿಗಳಾದ ಡಾಕ್ಟರ್ ರಾಜೇಶ್ ಗುರೂಜಿ ಅವರು ಮಾತನಾಡಿ, ಪ್ರತಿ ವರ್ಷ ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಅಂಗನವಾಡಿ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಶಾಲಾ ಸಾಮಗ್ರಿಗಳನ್ನು ಕೊಡ್ತಾ ಬಂದಿದ್ದೇವೆ. ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಬೆಳೆದಿದ್ದೇನೆ. ಆದ್ದರಿಂದ ನಮ್ಮ ಸರ್ಕಾರಿ ಶಾಲೆಯ ಮೇಲೆ ಅಪಾರವಾದ ಪ್ರೀತಿ ಇದೆ. ಸರ್ಕಾರಿ ಶಾಲೆಯ ಮಕ್ಕಳು ಇದೇ ರೀತಿ ಉನ್ನತವಾದ ವ್ಯಾಸಂಗ ಮಾಡಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತ ನನ್ನ ಆಶಯವಾಗಿದೆ. ಜೊತೆಗೆ ಆದ್ದರಿಂದ ನಮ್ಮ ಶ್ರೀ ವಿಜಯಕಾಳಿ ಪವಾಡ ಪ್ರಸನ್ನ ಬಸಪ್ಪ ಕ್ಷೇತ್ರದ ವತಿಯಿಂದ ಉಚಿತವಾಗಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಅಂತ ತಿಳಿಸಿದರು. ಗೌರ್ಮೆಂಟ್ ಸ್ಕೂಲಲ್ಲಿ ಸೌಲಭ್ಯಗಳು ಎಲ್ಲ ಕಡೆ ಕಡಿಮೆ. ಎಲ್ಲರೂ ಎಲ್ಲ ಕೆಲಸನೂ ಸರ್ಕಾರಿ ಅಧಿಕಾರಿಗಳೇ ಆಗಲಿ ಅಥವಾ ಸರ್ಕಾರದಿಂದನೇ ಅನುದಾನಗಳು ಸಿಗೋದು ತುಂಬ ಕಡಿಮೆ ಇದೆ. ಎಲ್ಲ ಈಗ ವ್ಯಾಮೋಹ ಹೆಚ್ಚಾಗ್ತಿದೆ. ಯಾಕೆಂದರೆ ಎಲ್ಲ ನನ್ನ ಮಕ್ಕಳುಗಳು ಚೆನ್ನಾಗಿ ಓದಬೇಕು ಅನ್ನೋದು ಎಲ್ಲ ತಂದೆ ತಾಯಿಗೂ ಆಸೆ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ಗೆ ತುಂಬ ಕಡಿಮೆ ಮಕ್ಕಳನ್ನ ಕಳಿಸೋದು. ಯಾಕೆಂದರೆ ಮಕ್ಕಳು ಹುಡ್ದಾಗಲೇ ಇಂಗ್ಲೀಷ್ ಮಾತಾಡಬೇಕು, ನನ್ನ ಮಗಳು ಚೆನ್ನಾಗಿ ಓದಬೇಕು ಅನ್ನೋದು ಪ್ರತಿಯೊಬ್ಬರ ತಂದೆ ತಾಯಿಯಲ್ಲೂ ಕೂಡ ಆಸೆ ಇರುತ್ತೆ.
ಆ ಆಸೆ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗುತ್ತೆ ಅನ್ನೋದಕ್ಕೆ ಖುಷಿ ಪಡ್ಬೇಕು. ಆ ಹೆಮ್ಮೆಯಿಂದನೇ ಮತ್ತೆ ಗೌರ್ಮೆಂಟ್ ಸ್ಕೂಲ್ನ ಎಲ್ಲ ಸ್ಕೂಲ್ನೂ ಆಯ್ಕೆ ಮಾಡ್ಕೊಂಡೆ ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ಹೋಗ್ತೀವಿ ಅಂದ್ರೆ ಇದೇ ಕಾರಣ. ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್, ಮನು, ಅಭಿಷೇಕ್, ಕಿರಣ್ ಕುಮಾರ್, ಆಸಿಫ್ ಹಾಜರಿದ್ದರು.